Hello everyone, welcome back to Studies on YouTube channel. Today we are discussing the paper that is English Non-HK CTI. ಏನಿದೆ ಫಸ್ಟ್ ಕ್ವಶನ್ ನೋಡೋಣ. ಫಾರ್ ಕ್ವಶನ್ ನಂಬರ್ 66 to 68, underline idiom or phrases has been used in the sentence. You have to choose the sentence which explains the correct meaning. ಅಂದರೆ idioms ಮತ್ತು phrases ಕೇಳಿದರೆ ಅದರದ್ದು ಕರೆಕ್ಟು ಮೀನಿಂಗ್ನ ನಾವು ಚೂಸ್ ಮಾಡಬೇಕು. ಐ ಡ್ರಿಂಕ್ ಕಾಫಿ ಒನ್ಸ್ ಇನ್ ಅ ಬ್ಲೂ ಮೂನ್. ಏನಿದು ಒನ್ಸ್ ಇನ್ ಅ ಬ್ಲೂ ಮೂನ್ ಮೀನಿಂಗು ಅಂದರೆ ಯಾವಾಗಾದರೂ ಒಂದು ಸರಿ, ರೇರ್ಲಿ ಅಂತ ಮೀನಿಂಗ್ ಬರುತ್ತೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಐ ಡ್ರಿಂಕ್ ಕಾಫಿ ಎವ್ರಿ ಡೇ, ಐ ಡ್ರಿಂಕ್ ಕಾಫಿ ಟ್ವೈಸ್ ಅ ಡೇ, ಐ ಡ್ರಿಂಕ್ ಕಾಫಿ ವೆರಿ ರೇರ್ಲಿ, ಐ ಡೋಂಟ್ ಡ್ರಿಂಕ್ ಕಾಫಿ. ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದರೆ ಅಪರೂಪಕ್ಕೆ, ರೇರ್ಲಿ ಆಗಿ ನಾವು ಕಾಫಿನ ಕುಡಿತೀವಿ ಅಂತ ಮೀನಿಂಗ್ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಎವ್ರಿ ಡೇ ಕರೆಕ್ಟಾ? ನೋ. ಟ್ವೈಸ್ ಅ ಡೇ? ನೋ. ಇಟ್ ಈಸ್ ಅ ರೇರ್ಲಿ, ಅಪರೂಪಕ್ಕೆ, ವೆರಿ ರೇರ್ಲಿ. ಸೊ 66 ಕರೆಕ್ಟ್ ಆಪ್ಷನ್ ಬಂದು 3. ದ ಇಂಗ್ಲಿಷ್ ಟೆಸ್ಟ್ ವಾಸ್ ಅ ಪೀಸ್ ಆಫ್ ಕೇಕ್. ಏನಿದು ಪೀಸ್ ಆಫ್ ಕೇಕ್ ಮೀನಿಂಗ್ ಅಂದರೆ ವೆರಿ ಈಸಿ. ದ ವರ್ಕ್ ಡನ್ ವೆರಿ ಈಸಿಲಿ. ಪೀಸ್ ಆಫ್ ಕೇಕ್ ಅಂದರೆ ತುಂಬ ಸುಲಭ ಅಂತ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ದ ಇಂಗ್ಲಿಷ್ ಟೆಸ್ಟ್ ವಾಸ್ ಡಿಫಿಕಲ್ಟ್, ದ ಇಂಗ್ಲಿಷ್ ಟೆಸ್ಟ್ ವಾಸ್ ಈಸಿ, ಇಂಗ್ಲಿಷ್ ಟೆಸ್ಟ್ ವಾಸ್ ಬೋರಿಂಗ್, ಇಂಗ್ಲಿಷ್ ಟೆಸ್ಟ್ ವಾಸ್ ಕನ್ಫ್ಯೂಸಿಂಗ್. ಏನು ಹೇಳಿದೆ? ಪೀಸ್ ಆಫ್ ಕೇಕ್ ಅಂದರೆ ವೆರಿ ಈಸಿ. ಎಲ್ಲಿದೆ ವೆರಿ ಈಸಿ? ಆಪ್ಷನ್ ಬಿ. ಟುಡೇ ಈ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಔಟ್ ಆಫ್ ಅ ಬ್ಲೂ. ಔಟ್ ಆಫ್ ಅ ಬ್ಲೂ ಅಂದ್ರೇನು? ಸಡನ್ಲಿ ಅಂತ ಬರುತ್ತೆ. ಸೊ ಈ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಇನ್ ಅ ಬ್ಲೂ ಸರೌಂಡಿಂಗ್, ಈ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಸಡನ್ಲಿ, ಈ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಇನ್ ಅ ಬ್ಲೂ ಡ್ರೆಸ್, ಈ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಔಟ್ಡೋರ್. ಅಂದರೆ ಒಳ ಅರ್ಥ ಕೇಳ್ತಾರೆ. ಔಟ್ ಆಫ್ ಬ್ಲೂ ಅಂದ್ರೇನು? ಸಡನ್ ಆಗಿ ಕೇಳಿದ್ರು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. Here they gave a passage. Read the following passage and answer the following for the question 69 to 71. I have a dream in a public speech delivered by the American civil rights activist Martin Luther King during the March on Washington for Jobs and Freedom on August 28, 1963, in which he calls for an end to racism in the United States and called for a civil and economic rights. Delivered over 250,000 civil rights supporters from the steps of the Lincoln Memorial in Washington, D.C. The speech was defining movement of a civil rights movement, beginning with the reference to the Emancipation Proclamation, which freed millions of slaves in 1863. The king observed that 100 years later, the Negro still not free. Toward the end of the speech, King departed from his prepared text for a. Towards the end of a speech, the king departed from his prepared text for a partly improvised preparation on the theme I have a dream, promoted by a Mahil Jackson cry. Tell him about the dream, Martin. In this part of a speech which most excited the listener and has now become its most famous, King described his dreams of a freedom and equality arising from the land of slavery and heritage. John McCain writes that with a single phrase, Martin Luther King joined a Jefferson and Lincoln in the rank of men who have shaped modern America. The speech was ranked the top American speech of the 20th century in 1999 poll of scholars of a public address. So ಏನು ಕ್ವಶನ್ ಕೇಳಿದ್ದಾರೆ? ದಿಸ್ ಈಸ್ ಅ ಪ್ಯಾಸೇಜ್. ವಾಟ್ ಇಶ್ಯೂಸ್ ಡಸ್ ಮಾರ್ಟಿನ್ ಲೂಥರ್ ಕಿಂಗ್ ಸ್ಪೀಚ್ ಅಡ್ರೆಸ್? ಮಾರ್ಟಿನ್ ಲೂಥರ್ ಕಿಂಗು ಸ್ಪೀಚು ಏನೇನು ಇಶ್ಯೂ ಆಯಿತು ಅಂತಂದರೆ, ಕಂಟಿನ್ಯೂಷನ್ ಆಫ್ ಅ ರೇಸಿಸಮ್, ಎಂಡ್ ಆಫ್ ಅ ರೇಸಿಸಮ್ ಅಂಡ್ ಸಿವಿಲ್ ಅಂಡ್ ಎಕನಾಮಿಕ್ ರೈಟ್ಸ್, ಸಿವಿಲ್ ರೈಟ್ಸ್, ಸಿವಿಲ್ ವಾರ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಅ ಎಂಡ್ ಆಫ್ ಅ ರೇಸಿಸಮ್ ಅಂಡ್ ಸಿವಿಲ್ ಎಕನಾಮಿಕ್ ರೈಟ್ಸ್. ಇಲ್ಲಿದೆ ನೋಡಿ.
It is a civil rights. So correct option ಅದು option B. What pushes king to speak I have a dream? ಏನು ಪುಷ್ ಮಾಡಿತು ಕಿಂಗಿಗೆ ಐ ಹ್ಯಾವ್ ಅ ಡ್ರೀಮ್ ಅಂದರೆ ಏನು ಪ್ರಮೋಟ್ ಮಾಡಿತು ಅಂತಂದರೆ ಈ ರೀಡ್ಸ್ ಔಟ್ ದ ಎಮ್ಸಿಪೇಷನ್ ಪ್ರೊಮೋಕ್ಲೇಷನ್ ಹಿ ಈಸ್ ಪ್ರಮೋಟೆಡ್ ಬೈ ದ ಮಹಿಳಾ ಜಾಕ್ಸನ್ ಹಿ ಈಸ್ ಓವರ್ವೆಲ್ಡೆಮ್ಡ್ ಬೈ ದ ಕ್ರೌಡ್ ಲಿಂಕನ್ ಹ್ಯಾಡ್ ಆಸ್ಕ್ಡ್ ಹಿಮ್ ಟು ಗಿವ್ ದ ಸ್ಪೀಚ್ ಅಂದರೆ ಯಾವ ಆಪ್ಷನ್ ಬರುತ್ತೆ? ಹಿ ವಾಸ್ ಪ್ರಮೋಟೆಡ್ ಬೈ ದ, ಇಲ್ಲಿದೆ ನೋಡಿ, the dream promoted by the ಮಹಿಳಾ ಜಾಕ್ಸನ್ ಕ್ರೈ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 2. ಫ್ರಮ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಗಿವ್ ಒನ್ ವರ್ಡ್ ಫಾರ್ ಅ ಲೀವ್. ಏನಿದು ಲೀವ್ ಅಂದರೆ ಡಿಪಾರ್ಟೆಡ್, ಪ್ರೊಕ್ಲಮೇಷನ್, ಇಂಪ್ರೂವೈಸ್ಡ್, ಅಡ್ರೆಸ್ ಅಂದರೆ ಏನು ಬರುತ್ತೆ? ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ ಇಟ್ ಈಸ್ ಅ ಡಿಪಾರ್ಟ್ ಅಂತಂದರೆ ಲೀವ್ ಅಂದರೆ ಡಿಪಾರ್ಟೆಡ್. Each of the following question contain a sentence with a blank which you should using the appropriate alternatives. ಅಂದರೆ 72 to 74 ಕೆಲವೊಂದು ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ವಿ ಶುಡ್ ಫಿಲ್ ದ ಬ್ಲ್ಯಾಂಕ್. ದಿಸ್ ಪರ್ಸನ್ ನೀಡ್ಸ್ ಟು ಡ್ಯಾಶ್ ಆಫ್ ದ ಸೈಕಾಟ್ರಿಸ್ಟ್. ಏನಿದು? ಕೌನ್ಸಿಲ್, ಪ್ರಾಕ್ಟೀಸ್, ಪ್ರಪೋಸಲ್, ಕೌನ್ಸಿಲ್. ಯಾವ್ದು ಬರುತ್ತೆ? ಈ ಕೌನ್ಸಿಲ್ ಅಂದ್ರೇನು? ಅಡ್ವೈಸ್, ಸಲಹೆಗಾರ ಅಂತ ಬರುತ್ತೆ. ಅಡ್ವೈಸರ್. ಪ್ರಾಕ್ಟೀಸ್ ಅಂದರೆ ಏನು? ಅಭ್ಯಾಸ. ಪ್ರಪೋಸಲ್ ಅಂದರೆ ಪ್ರಸ್ತಾಪನೆ ಮಾಡುವುದು. ಈ ಕೌನ್ಸಿಲ್ ಅಂದರೆ ಸಭೆ ಅಥವಾ ಮಂಡಳಿ ಬರುತ್ತೆ. ಇಲ್ಲೇನು, ಅವನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕಂದ್ರೆ ಅವನೇನು ತಗೋಬೇಕು? ಕೌನ್ಸಿಲಿಂಗ್ ಅಂದರೆ ಅಡ್ವೈಸರ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 1. ಡ್ಯಾಶ್ ದ ಪ್ಲೇನ್ ಇಸ್ ಟೇಕಿಂಗ್ ಆಫ್. ವಾಚ್, ಲುಕ್, ವ್ಯೂ, ಗ್ಲಾನ್ಸ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಅ ಆಪ್ಷನ್ 2. Look, the plane is taking off. His political dash was extraordinary. His political eyesight, foresight, visibility, opticals. ಯಾವ್ದು ಕರೆಕ್ಟ್ ಆಗುತ್ತೆ? ಐಸೈಟ್ ಅಂದ್ರೇನು? ಈಸ್ ಐಸೈಟ್ ಅಂದರೆ ಕಣ್ದೃಷ್ಟಿ ಅಂತೀವಲ್ಲ, ದೃಷ್ಟಿ ಅದು. ಫೋರ್ಸೈಟ್ ಅಂತಂದ್ರೇನು? ದೂರದೃಷ್ಟಿ. ವಿಸಿಬಿಲಿಟಿ ಅಂತಂದರೆ ದೃಷ್ಟಿಕೋನ, ವಿಜುವಾಲಿಟಿ. ಆಪ್ಟಿಕಲ್ಸ್ ಅಂದರೆ ಕನ್ನಡಕ ಅಂತ ಯೂಸ್ ಮಾಡ್ತೀವಲ್ಲ ಅದು. ಸೊ ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂದರೆ ಈಸ್ ಪೊಲಿಟಿಕಲ್ ಫೋರ್ಸೈಟ್ ಅಂದರೆ ದೂರದೃಷ್ಟಿ, ವಾಸ್ ಎಕ್ಸ್ಟ್ರಾಆರ್ಡಿನರಿ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್. ಐಟಮ್ಸ್ ಫ್ರಮ್ 75 to 77 ಕಂಟೇನ್ 4 sets of a spelling error. ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಲಿಂಗ್ ಮಾರ್ಕಿಂಗ್. ಅಂದರೆ ಕೊಟ್ಟಿರೋ 4 ಆಪ್ಷನಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಸ್ಪೆಲ್ಲಿಂಗ್ ಇದೆ ಅಂತ ಕೇಳಿದ್ದಾರೆ. ಆಕ್ಸೆಲರೇಷನ್. ಯಾವ ಆಪ್ಷನ್ ಕರೆಕ್ಟ್ ಇದೆ? ಆಕ್ಸೆಲರೇಷನ್ ಇಂದು. ಆಕ್ಸೆಲರೇಷನ್ ಅಂದ್ರೇನು? ಸ್ಪೆಲ್ಲಿಂಗ್ ಏನು ಬರುತ್ತೆ? ಆಕ್ಸೆಲರೇಷನ್. ಇದು ಯಾವ ಆಪ್ಷನಲ್ಲಿದೆ ಕರೆಕ್ಟು? ACCETELERATION. ಯಾವ ಆಪ್ಷನ್ನಲ್ಲಿದೆ? ಆಪ್ಷನ್ 1ನಲ್ಲಿ ಸಿ ಇಲ್ಲ, ಸೊ ರಾಂಗ್ ಇದೆ. ಸೆಕೆಂಡ್ರಲ್ಲಿ ಡಬಲ್ ಇ ಇದೆ, ಇದು ಕೂಡ ರಾಂಗ್. ಉಳಿದಿರೋ 3 ಮತ್ತು 4ರಲ್ಲಿ ಯಾವುದು ಕರೆಕ್ಟ್ ಇದೆ? 3 ಕೂಡ ರಾಂಗ್ ಇದೆ. LE ಬರಬೇಕಿತ್ತು, LA ಬಂದಿದೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 4, ಆಕ್ಸೆಲರೇಷನ್. ಸೆಲೆಕ್ಟ್ ದ ಕರೆಕ್ಟ್ ವರ್ಡ್. ಅಗ್ರೆಸಿವ್. ಅಗ್ರೆಸಿವ್ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದು ಬರುತ್ತೆ? ಇಟ್ ಈಸ್ ಅ ಸೆಕೆಂಡ್. AGGRESSIVE, ಅಗ್ರೆಸಿವ್. ನೆಕ್ಸ್ಟು ಇಮಿನೆಂಟ್. ಯಾವುದು ಕರೆಕ್ಟ್ ಇದೆ ಸ್ಪೆಲ್ಲಿಂಗು? IMMINENT, ಆಪ್ಷನ್ 2. The following 3 items 78 to 80 are designed to test your familiarity with the articles. ಅಂದರೆ 78ಇಂದ 80 ಕ್ವಶನ್ಸ್ ಕೇಳಿದ್ದಾರೆ. ಇಟ್ ಬೇಸ್ಡ್ ಆನ್ ದ ಆರ್ಟಿಕಲ್ಸ್. ಇಟ್ ವಾಸ್ ಡ್ಯಾಶ್ ಅಮೇಝಿಂಗ್ ವ್ಯೂ. ಇಟ್ ವಾಸ್ ಅಮೇಝಿಂಗ್
view, it was an amazing view, it was the amazing view, none of the above. ಯಾವ ಆರ್ಟಿಕಲ್ ಕರೆಕ್ಟ್ ಆಗುತ್ತೆ? ಎ ಆ್ಯಂಡ್ ದ ಅಲ್ಲಿ ಅಂದರೆ ಇಟ್ ಈಸ್ ಆನ್. ಇಟ್ ಈಸ್ ಆನ್ amazing view because an is used ಬಿಫೋರ್ ದ ಓವೆಲ್ ಸೌಂಡ್. ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ ನಾವು? ಓವೆಲ್ ಸೌಂಡ್ ಇದ್ದಾಗ, ಓವೆಲ್ ಲೆಟರ್ ಇರ್ಬೋದು, ಜೊತೆಗೆ ಓವೆಲ್ ಸೌಂಡು ಬಂದಾಗ ನಾವು ಆ್ಯನ್ ಅನ್ನೋ ಆರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ. ಸೊ ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಅಮೇಝಿಂಗ್ ಬಿಕಾಸ್ ಇಟ್ ಬಿಗಿನ್ಸ್ ವಿತ್ ದ ಓವೆಲ್ ಸೌಂಡ್. ಅಮೇಝಿಂಗು ಓವೆಲ್ ಸೌಂಡಿಂದ ಬಿಗಿನ್ ಆಗಿದೆ, ಸೊ ನಾವಿಲ್ಲಿ ಆ್ಯನ್ನ ಯೂಸ್ ಮಾಡಿದ್ದೀವಿ. ಐ ವಾಂಟ್ ಡ್ಯಾಶ್ ಐಸ್ ಕ್ಯೂಬ್. ಎ ಐಸ್ ಕ್ಯೂಬ್, ಆ್ಯನ್ ಐಸ್ ಕ್ಯೂಬ್, ದ ಐಸ್ ಕ್ಯೂಬ್, ನನ್ ಆಫ್ ದಿ ಅಬೌವ್. ಯಾವ್ದು ಬರುತ್ತೆ? ಇಟ್ ಈಸ್ ಆ್ಯನ್ ಐಸ್ ಕ್ಯೂಬ್. ಏನಿದು? ವೈ ವಿ ಯೂಸ್ ಆ್ಯನ್ ಅಂದರೆ ದ ವರ್ಡ್ ಸ್ಟಾರ್ಟ್ ವಿತ್ ಅ ಓವೆಲ್ ಸೌಂಡ್. ಐಸ್ ಕ್ಯೂಬ್ ಅನ್ನೋದು ಓವೆಲ್ ಲೆಟರಿಂದ ಸ್ಟಾರ್ಟ್ ಆಗಿದೆ, ಜೊತೆಗೆ ಓವೆಲ್ ಸೌಂಡ್ ಅದು ಬರುತ್ತೆ. ಐಸ್ ಕ್ಯೂಬ್ ಅಂದರೆ ಓವೆಲ್ ಸೌಂಡ್ ಬರುತ್ತೆ, ಸೊ ವಿ ಯೂಸ್ ಆ್ಯನ್. ಡ್ಯಾಶ್ ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್. ಎ ಆ್ಯನ್, ದ, ನೋ ಆರ್ಟಿಕಲ್. ಯಾವ್ದು ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಅ ನೋ ಆರ್ಟಿಕಲ್. ಇಲ್ಲಿ ನಾವು ಯಾವುದೇ ತರಹದ ಆರ್ಟಿಕಲ್ನ ಯೂಸ್ ಮಾಡಲ್ಲ. ವೈ? ಬಿಕಾಸ್ ನೋ ಆರ್ಟಿಕಲ್ಸ್ ಈಸ್ ನೀಡೆಡ್. ಇಲ್ಲಿ ಏನಾಗಿದೆ? ಆರೆಂಜಸ್ ಅನ್ನೋದು ಪ್ಲೂರಲ್ ಇದೆ, ಸೊ ಇಲ್ಲಿ ನಾವು ಯಾವುದೇ ಆರ್ಟಿಕಲ್ನ ಇಲ್ಲಿ ಯೂಸ್ ಮಾಡಲ್ಲ. ಯಾವುದೇ ಆರ್ಟಿಕಲ್ ಬೇಕಾಗಲ್ಲ ಇಲ್ಲಿ. ಎ ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್, ನೋ. ಆ್ಯನ್ ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್, ನೋ. ದ ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್, ನೋ. ಇಲ್ಲಿ ಯಾವುದೇ ಆರ್ಟಿಕಲ್ಸ್ನ ನಾವು ಬಳಸಲ್ಲ. ಆರ್ಟಿಕಲ್ಸ್ ಇಲ್ಲದೆ ನಾವು ಈ ಸೆಂಟೆನ್ಸ್ನ ಫ್ರೇಮ್ ಮಾಡ್ತೀವಿ. ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 4, ನೋ ಆರ್ಟಿಕಲ್. ಚೂಸ್ ದ ಸಿನಾನಿಮ್ ಫಾರ್ ದ ಗಿವನ್ ಅಂಡರ್ಲೈನ್ ವರ್ಡ್. ಸಿನಾನಿಮ್ ಕೇಳಿದರೆ ಟರ್ನ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲಿವ್. ಏನಿದು ಟರ್ನ್ ಆಫ್ ಅಂದರೆ ಸ್ಟಾಪ್ ಸಮಥಿಂಗ್ ಆರ್ ಸಮ್ವನ್ ಅಂದರೆ ನಿಲ್ಲಿಸು ಅಂತ ಬರುತ್ತೆ. ಟರ್ನ್ ಆಫ್ ಅಂದರೆ ಆಫ್ ಮಾಡೋದು ಅಂತ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಸ್ವಿಚ್ ಆಫ್, ರಿಟರ್ನ್, ಬ್ರೇಕ್, ನನ್. ಸ್ವಿಚ್ ಆಫ್ ಅಂದ್ರೇನು? ಸ್ಟಾಪ್. ರಿಟರ್ನ್ ಅಂದರೆ ಹಿಂತಿರುಗುವುದು. ಬ್ರೇಕ್ ಅಂದರೆ ಮುರಿ. ಸೊ ಟರ್ನ್ ಆಫ್ ಅಂದ್ರೇನು? ಆಫ್ ಮಾಡೋದು. ಸ್ವಿಚ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲಿವ್. ಸೊ ಯಾವ್ದು ಬರುತ್ತೆ ಸಿನಾನಿಮ್ ಅಂದರೆ ಫಸ್ಟ್ ಒನ್, ಆಪ್ಷನ್ 1. ದ ಸ್ಟ್ಯಾಚ್ಯೂ ಈಸ್ ಅ ಮೊಮೆಂಟಮ್ ಆಫ್ ಅವರ್ ಟ್ರಿಪ್ ಟು ತಾಜ್ ಮಹಲ್. ಇದಕ್ಕೆ ಯಾವುದು ಸಿನಾನಿಮ್ ಆಗುತ್ತೆ? ಏನಿದು ಮೊಮೆಂಟಮ್ ಅಂದರೆ ಸ್ಮಾರಕ. ಆ್ಯನ್ ಆಬ್ಜೆಕ್ಟ್ ಕೀಪ್ ಆ್ಯಂಡ್ ರಿಮೈಂಡರ್ ಆಫ್ ಅ ಪರ್ಸನ್ ಆರ್ ಅ ಈವೆಂಟ್. ಏನಾದರೂ ಎಲ್ಲಾದರೂ ಫಂಕ್ಷನಿಗೆ ಹೋದಾಗ ನಿಮ್ಮದು ಒಂದು ಮೊಮೆಂಟಮ್ ಕೊಟ್ಟಿರುತ್ತೆ, ನಿಮ್ಮ ಕಾಲೇಜಲ್ಲಿ ಆಗಿರ್ಬೋದು, ಎಲ್ಲಾದರೂ ಫಂಕ್ಷನ್. ಸೊ ಇಟ್ ಈಸ್ ಅನ್ ಆಬ್ಜೆಕ್ಟ್ ಕೆಪ್ಟ್ ಆ್ಯಸ್ ಅ ರಿಮೈಂಡರ್ ಆಫ್ ಅ ಪರ್ಸನ್ ಆರ್ ಅ ಈವೆಂಟ್. ಒಂದು ಪರ್ಸನ್ ಅಥವಾ ಈವೆಂಟ್ನ ರಿಮೈಂಡ್ ಮಾಡ್ಕೊಳ್ಳೋದಕ್ಕೆ ಆ ಥರ ಮೂಮೆಂಟ್ ಕೊಟ್ಟಿರ್ತಾರೆ. ಸೊ ಯಾವ ಆಪ್ಷನ್ ಆಗುತ್ತೆ ಸಿನಾನಿಮ್ ಅಂದರೆ ಟಿಕೆಟ್ಸ್, ಆ್ಯನ್ ಆರ್ಟಿಕಲ್ ಆಫ್ ಅ ಮೆಮೊರಿ, ಸ್ಟೇಷ್ನರಿ, ಗ್ರಾಸರಿ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಅ ಆಪ್ಷನ್ 2, ಆ್ಯನ್ ಆರ್ಟಿಕಲ್ ಆಫ್ ಅ ಮೆಮೊರಿ. ಮೊಮೆಂಟಮ್ ಅಂದ್ರೇನು? ಆ್ಯನ್ ಆಬ್ಜೆಕ್ಟ್ ಕೆಪ್ಟ್ ಆ್ಯಸ್ ಅ ರಿಮೈಂಡರ್ ಆಫ್ ಅ ಪರ್ಸನ್ ಆರ್ ಅ ಈವೆಂಟ್. ಟು ಆನ್ಸರ್ ಕ್ವಶನ್ ನಂಬರ್ 83 to 84 ವಿಚ್ ಈಸ್ ಆನ್ ಆಂಟೋನಿಮ್ ಆಫ್ ಅ ವರ್ಡ್ ಅಂದರೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಚಿಲ್ಡ್ರನ್ ಆರ್ ಸಮ್ಟೈಮ್ಸ್ ಡಿಸ್ಒಬಿಡಿಯಂಟ್. ಡಿಸ್ಒಬಿಡಿಯಂಟ್ ಅಂದರೆ ರೆಫ್ಯೂಸಿಂಗ್ ಟು ಒಬೇ ರೂಲ್ಸ್ ಅಂದರೆ ಅವಿಧೇಯತೆ ಅಂತ ಬರುತ್ತೆ. ಅಂದರೆ ದೇ ಆರ್ ನಾಟ್ ಒಬೇಯಿಂಗ್ ದ ರೂಲ್ಸ್. ಸೊ ಇದಕ್ಕೆ ಡಿಸ್ಒಬಿಡಿಯಂಟಿಗೆ ಅಪೋಸಿಟ್ ವರ್ಡ್ ಯಾವ್ದು ಬರುತ್ತೆ? ಒಬಿಡಿಯಂಟ್, ಓರಿಯಂಟ್, ಇನ್ಒಬಿಡಿಯಂಟ್, ಡಿಸ್ಟೆಂಟ್. ಅಂದರೆ ಇಟ್ ಈಸ್ ಯಾವ್ದು ಬರುತ್ತೆ? ಒಬಿಡಿಯಂಟ್. ಅಪೋಸಿಟ್ ವರ್ಡ್ ಯಾವ್ದು ಬರುತ್ತೆ? ಒಬಿಡಿಯಂಟ್. ಕಂಟೆಂಟ್, ಇದಕ್ಕೆ ಅಪೋಸಿಟ್ ವರ್ಡ್ ಕಂಟೆಂಟ್ ಅಂದರೆ ವಿಷಯ. ಯಾವುದು ಅಪೋಸಿಟ್ ವರ್ಡ್ ಬರುತ್ತೆ? ಡಿಸ್ಕಂಟೆಂಟ್, ಅನ್ಕಂಟೆಂಟ್, ಇನ್ಕಂಟೆಂಟ್, ಕಂಟೆಂಟ್ಲೆಸ್. ಯಾವ್ದು ಬರುತ್ತೆ? ಕಂಟೆಂಟ್, ಡಿಸ್ಕಂಟೆಂಟ್. ಆಪ್ಷನ್ 1. ಕ್ವಶನ್ ನಂಬರ್ 85 to 87 are designed to test your ability to use a right prefix. ಪ್ರಿಫಿಕ್ಸ್ನ ಕೇಳಿದ್ದಾರೆ. ಹರ್ ಆಟಿಟ್ಯೂಡ್ ಈಸ್ ಡ್ಯಾಶ್ ಫ್ರೆಂಡ್ಲಿ ಟುವರ್ಡ್ಸ್ ದ ಕಮಿಟಿ. ಯಾವ ಪ್ರಿಫಿಕ್ಸ್ ಬರುತ್ತೆ ಇಲ್ಲಿ ಫ್ರೆಂಡ್ಲಿಗೆ? ಅನ್, ಇನ್, ಇಮ್, ಕೋ. ಅನ್ಫ್ರೆಂಡ್ಲಿ, ಇನ್ಫ್ರೆಂಡ್ಲಿ, ಇಮ್ ಫ್ರೆಂಡ್ಲಿ, ಕೋ ಫ್ರೆಂಡ್ಲಿ. ಯಾವ್ದು ಬರುತ್ತೆ? ಇಟ್ ಈಸ್ ಅ ಆಪ್ಷನ್ 1. ಹರ್ ಆಟಿಟ್ಯೂಡ್ ಈಸ್
ಅನ್ಫ್ರೆಂಡ್ಲಿ ಟುವರ್ಡ್ಸ್ ದ ಕಮ್ಯುನಿಟಿ ಅಂದರೆ ಅಪೋಸಿಟ್ ವರ್ಡ್ ಆಗಬೇಕದು. ನಾವು ಪ್ರಿಫಿಕ್ಸ್ನ ಆ್ಯಡ್ ಮಾಡಿದಾಗ ಇಟ್ ಗಿವ್ಸ್ ಅ ಅಪೋಸಿಟ್ ಮೀನಿಂಗ್. ಹೀಸ್ ಬಿಹೇವಿಯರ್ ವಾಸ್ ಡ್ಯಾಶ್ ಗ್ರೇಸ್ಫುಲಿ. ಯಾವ್ದು ಬರುತ್ತೆ? ಅನ್ಗ್ರೇಸ್ಫುಲಿ, ಇಮ್ಗ್ರೇಸ್ಫುಲಿ, ಡಿಸ್ಗ್ರೇಸ್ಫುಲಿ, ಇನ್ಗ್ರೇಸ್ಫುಲಿ. ಯಾವ್ದು ಬರುತ್ತೆ? ಇಟ್ ಈಸ್ ಅ ಡಿಸ್ಗ್ರೇಸ್ಫುಲ್. ಹಿಸ್ ಬಿಹೇವಿಯರ್ ವಾಸ್ ಡಿಸ್ಗ್ರೇಸ್ಫುಲ್. ದ ನ್ಯೂ ಕೋಚ್ ಈಸ್ ಡ್ಯಾಶ್ ಕಂಫರ್ಟೇಬಲ್. ಅನ್ಕಂಫರ್ಟೇಬಲ್, ಮಿಸ್ಕಂಫರ್ಟೇಬಲ್, ಇನ್ಕಂಫರ್ಟೇಬಲ್, ಇಂಕಂಫರ್ಟೇಬಲ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಅ ಅನ್ಕಂಫರ್ಟೇಬಲ್. ಇಲ್ಲಿ ಎರರ್ ಮೇಲೆ ಕ್ವಶನ್ಸ್ ಕೇಳಿದರೆ ಇಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ. ಮೈ ಗ್ರ್ಯಾಂಡ್ ಮದರ್ ಹೂ ಲಿವ್ ಇನ್ ಅ ಸ್ಮಾಲ್ ವಿಲೇಜ್ ವಿಸಿಟ್ಸ್ ಹಸ್ ಒನ್ಸ್ ಇನ್ ಅ ಮಂತ್. ನೋ ಎರರ್. ಎಲ್ಲಿ ಎರರ್ ಇದೆ? ಮೈ ಗ್ರ್ಯಾಂಡ್ ಮದರ್. ಇಲ್ಲೇನಾದರೂ ಎರರ್ ಇದೆನಾ ಪಾರ್ಟ್ ಫಸ್ಟಲ್ಲಿ? ನೋ, ಇಲ್ಲಿ ಕರೆಕ್ಟ್ ಇದೆ. ನೆಕ್ಸ್ಟು ಹೂ ಲಿವ್ ಇನ್ ಅ ಸ್ಮಾಲ್ ವಿಲೇಜ್. ಇಲ್ಲಿ ಎರರ್ ಇದೆನಾ? ಎಸ್. ಏನು ಎರರ್ ಇದೆ? ದ ಎರರ್ ಈಸ್ ಇನ್ ದ ವರ್ಬ್ ಲಿವ್. ಅಂದರೆ ಇಲ್ಲಿ ಲಿವ್ ಯೂಸ್ ಮಾಡಿದಾರಲ್ಲ, ಇಲ್ಲಿ ಎರರ್ ಇದೆ. ಇಟ್ ಶುಡ್ ಬಿ ಲಿವ್ಸ್. ಏನಾಗಬೇಕಿತ್ತದು? ಇನ್ಸ್ಟೆಡ್ ಆಫ್ ಲಿವ್ ಇದು ಲಿವ್ಸ್ ಆಗಬೇಕಿತ್ತು. ಬಿಕಾಸ್ ದ ಸಬ್ಜೆಕ್ಟ್ ಮೈ ಗ್ರ್ಯಾಂಡ್ ಮದರ್ ಈಸ್ ಅ ಸಿಂಗುಲರ್. ಮೈ ಗ್ರ್ಯಾಂಡ್ ಮದರ್ ಅನ್ನೋದು ಸಿಂಗುಲರ್ ಇದೆ. ಸೊ ಇಲ್ಲಿ ಲಿವ್ ಅನ್ನೋ ಬದಲು ಲಿವ್ಸ್ ಆಗಬೇಕಿತ್ತು. ಸೊ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ಮೈ ಗ್ರ್ಯಾಂಡ್ ಮದರ್ ಹೂ ಲಿವ್ಸ್ ಇನ್ ಅ ಸ್ಮಾಲ್ ವಿಲೇಜ್ ವಿಸಿಟ್ಸ್ ಹಸ್ ಒನ್ಸ್ ಇನ್ ಅ ಮಂತ್. ಅರ್ಥ ಆಯ್ತಲ್ವಾ? ಸೊ ಎರರ್ ಎಲ್ಲಿದೆ? ಪಾರ್ಟ್ 2 ಅಲ್ಲಿದೆ. ನೈದರ್ ದ ಮ್ಯಾನೇಜರ್ ನಾರ್ ಹಿಸ್ ಕೊಲೀಗ್ಸ್ ಹ್ಯಾಸ್ ಅಪಾಲೈಸ್ಡ್ ಫಾರ್ ದೇರ್ ಲ್ಯಾಪ್ಸಸ್. ನೋ ಎರರ್. ಎಲ್ಲಿ ಎರರ್ ಇದೆ? ನೈದರ್ ದ ಮ್ಯಾನೇಜರ್. ಫಸ್ಟ್ ಪಾರ್ಟಲ್ಲಿ ಏನಾದರೂ ಎರರ್ ಇದೆನಾ? ನೋ, ಫಸ್ಟ್ ಪಾರ್ಟು ಕರೆಕ್ಟ್ ಇದೆ. ನಾರ್ ಹಿಸ್ ಕೊಲೀಗ್ಸ್, ಇಲ್ಲಿ ಏನಾದರೂ ಎರರ್ ಇದೆನಾ? ನೋ, ಇದು ಕೂಡ ಕರೆಕ್ಟ್ ಇದೆ. ಹ್ಯಾಸ್ ಅಪಾಲೈಸ್ಡ್ ಫಾರ್ ದೇರ್ ಲ್ಯಾಪ್ಸಸ್, ಇಲ್ಲಿ ಎರರ್ ಇದೆನಾ? ಎಸ್. ಎರರ್ ಇನ್ ದ ಪಾರ್ಟ್ 3. ಏನು ಎರರ್ ಇದೆ? ದ ಎರರ್ ಇನ್ ದ ಸೆಂಟೆನ್ಸ್ ದ ವರ್ಬ್ ಹ್ಯಾಸ್ ಇಟ್ ಶುಡ್ ಬಿ. ಏನು ಆ್ಯಸ್ ಇದೆಲ್ಲ ಅಲ್ಲಿ ನಾವು ಏನು ಯೂಸ್ ಮಾಡಬೇಕಿತ್ತು? ಹ್ಯಾವ್. ಇನ್ಸ್ಟೆಡ್ ಆಫ್ ಹ್ಯಾಸ್ ವಿ ಶುಡ್ ಯೂಸ್ ಅ ಹ್ಯಾವ್. ಬಿಕಾಸ್ ದ ಸಬ್ಜೆಕ್ಟ್ ಕೊಲೀಗ್ಸ್ ಈಸ್ ಅ ಪ್ಲ್ಯೂರಲ್. ಕೊಲೀಗ್ಸ್ ಅನ್ನೋದು ಪ್ಲ್ಯೂರಲ್ ಬರುತ್ತೆ. ಸೊ ನಾವಿಲ್ಲಿ ಹ್ಯಾವ್ನ ಯೂಸ್ ಮಾಡಬೇಕು. ಸೊ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ನೈದರ್ ದ ಮ್ಯಾನೇಜರ್ ನಾರ್ ಹಿಸ್ ಕೊಲೀಗ್ಸ್ ಹ್ಯಾವ್ ಅಪಾಲೈಸ್ಡ್ ಫಾರ್ ದೇರ್ ಲ್ಯಾಪ್ಸಸ್. ಸೊ ಎರರ್ ಎಲ್ಲಿದೆ? ಪಾರ್ಟ್ 3. A lot of documents is reported missing from the office. No error. ಎಲ್ಲಿ ಎರರ್ ಇದೆ? A lot of documents. ಇಲ್ಲೇನಾದರೂ ಎರರ್ ಇದೆನಾ? ಯೂಸಿಂಗ್ ಆಫ್ ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ವರ್ಬ್. ನೋ, ಇಲ್ಲಿ ಕರೆಕ್ಟ್ ಇದೆ. ನೆಕ್ಸ್ಟ್ ಈಸ್ ರಿಪೋರ್ಟೆಡ್. ಪಾರ್ಟ್ 2 ಅಲ್ಲಿ ಏನಾದರೂ ಎರರ್ ಇದೆನಾ? ಎಸ್. ಇಲ್ಲಿ ಪಾರ್ಟ್ 2 ಅಲ್ಲಿ ಎರರ್ ಇದೆ. ಎಲ್ಲಿ ಎರರ್ ಇದೆ? ಯೂಸಿಂಗ್ ಆಫ್ ಅ ವರ್ಬ್. The verb, the error in the sentence a lot of documents is required reported. The plural noun ಅಂದರೆ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಇದು ಪ್ಲ್ಯೂರಲ್ ಆಗುತ್ತೆ. ಇಟ್ ರಿಕ್ವೈರ್ಸ್ ದ ಪ್ಲ್ಯೂರಲ್ ವರ್ಬ್ ಆರ್. ಅಂದರೆ ಇಲ್ಲಿ ಈಸ್ ಬದಲಿ ನಾವು ಪ್ಲ್ಯೂರಲ್ ಆಗಿ ಆರ್ನ ಯೂಸ್ ಮಾಡಬೇಕಿತ್ತು. ಯಾಕಂದರೆ ಡಾಕ್ಯುಮೆಂಟ್ಸ್ ಅಂತ ಪ್ಲ್ಯೂರಲ್ ಆಗಿ ಬಳಸಿದ್ದಾರೆ. ಸೊ ಇಲ್ಲಿ ಈಸ್ ಬದಲಿ ಆರ್ನ ಬಳಸಬೇಕಿತ್ತು. ಸೊ ಎರರ್ ಎಲ್ಲಿದೆ? ಪಾರ್ಟ್ 2 ಅಲ್ಲಿದೆ. ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? A lot of documents are reported missing from the office. ಇನ್ಸ್ಟೆಡ್ ಆಫ್ ಈಸ್ ಅವರು ಆರ್ ಬಳಸಬೇಕಿತ್ತು. ಸೊ ಎರರ್ ಎಲ್ಲಿದೆ? ಪಾರ್ಟ್ 2. ನೀವು ನೋಡ್ಬೇಕು ಎರರ್ ಪ್ರಿಪೋಸಿಷನ್ ಅಲ್ಲಿದೆನಾ, ಆರ್ಟಿಕಲ್ ಇದೆನಾ, ಯೂಸ್ ಆಫ್ ವರ್ಬ್ಸ್, ನೌನ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಈ ರೀತಿ ಎರರ್ ಎಲ್ಲಿದೆ ಅಂತ ನೀವು ಒಂದೊಂದೇ ಐಡೆಂಟಿಫೈ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಅ ಗ್ರೇಟ್ ಡೀಲ್ ಆಫ್ ವರ್ಕ್ ವಾಸ್ ಡನ್ ಬೈ ದ ಚಿಲ್ಡ್ರನ್. ಎರರ್ ಎಲ್ಲಿದೆ? ಅ ಗ್ರೇಟ್ ಡೀಲ್. ಇಲ್ಲೇನಾದರೂ ಎರರ್ ಇದೆನಾ? ನೋ. ಆಫ್ ವರ್ಕ್ ವಾಸ್ ಪಾರ್ಟ್ 2 ಅಲ್ಲಿ ಎರರ್ ಇದೆನಾ? ನೋ. ಡನ್ ಬೈ ಚಿಲ್ಡ್ರನ್, ಇಲ್ಲಿ ಎರರ್ ಇದೆನಾ? ಎಸ್. ಏನಾಗಬೇಕಿದ್ದು? ಡನ್ ಬೈ ದ ಚಿಲ್ಡ್ರನ್ ಆಗಬೇಕಿತ್ತು. ಅವರು ಆರ್ಟಿಕಲ್ ಡೀಲ್ ಆಫ್ ವರ್ಕ್ ವಾಸ್ ಡನ್ ಬೈ ದ ಚಿಲ್ಡ್ರನ್. Read the following passage and answer the questions that follow question 92 to 95. ಪ್ಯಾಸೇಜ್ ಕೊಟ್ಟಿದ್ದಾರೆ, ಅಲ್ಲಿ ಕೆಲವು ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಕರೆಕ್ಟ್ ಆನ್ಸರ್ನ ಫಿಲ್ ಮಾಡಬೇಕು. ಇಟ್ ಈಸ್ ವೆಲ್ ಸೆಡ್ ದ್ಯಾಟ್ ಹಾರ್ಡ್ ವರ್ಕ್ ಈಸ್ ದ ಕೀ ಟು ಸಕ್ಸಸ್. ಸಕ್ಸಸ್ ವಿಸಿಟ್ಸ್ ದೋಸ್ ಹೂ ಆರ್ ಡಿಲೈಟೆಡ್ ಅಂಡ್ ಇಂಡಸ್ಟ್ರೀಸ್.
If we skip work, we shall never propose and shall never be happy. We shall lead a miserable life. In fact, we are the architect of our own faith, and it is hard work and a continuous labor which matters. Even if we are born with a silver spoon in the mouth, we must included the habit of a hard work. So there is no way to fortune except through hard work. ಏನು ಕ್ವಶನ್ ಕೇಳಿದರೆ, ಇಂಡಸ್ಟ್ರೀಸ್ ಮೀನ್ಸ್ ಏನು ಬರುತ್ತೆ, ಹಾರ್ಡ್ ವರ್ಕಿಂಗ್, ಲೇಜಿ, ಇನ್ಆ್ಯಕ್ಟಿವ್, ಅನ್ಪ್ರೊಡಕ್ಟಿವ್ ಅಂದರೆ ಇಟ್ ಈಸ್ ಅ ಹಾರ್ಡ್ ವರ್ಕಿಂಗ್. ಇಟ್ ಈಸ್ ಅ ಹಾರ್ಡ್ ವರ್ಕಿಂಗ್. If we do not work hard, it results in happy life, miserable life, easy life, blissful life ಅಂದರೆ ಇಟ್ ಈಸ್ ಏನು ಬರುತ್ತೆ, we shall lead a miserable life. Born with a silver spoon in the mouth means, silver spoon ಅಂದರೆ ಏನು ಬರುತ್ತೆ, born rich, spoon in a mouth, born poor, upstart ಅಂದರೆ it is a born rich. Way to achieve a fortune is through lucky dip, lottery, hard work, begging ಅಂದರೆ ಇಲ್ಲಿದೆ ನೋಡಿ. Way to fortune except through a hard labor ಅಂದರೆ it is a hard work, hard labor. Direction number 96 to 98 have a expression each which can be replaced by a single word ಅಂದರೆ one word substitution ಕೇಳಿದ್ದಾರೆ. Things that can be easily catch fire, inflammable, eligible, indelible, inflammable. ಯಾವುದು ಬರುತ್ತೆ, it is a inflammable. Things that catch easily a fire. A list of all books and articles used in a piece of writing. Autobiography, biography, bibliography, paragraph ಅಂದರೆ it is a bibliography. Expressing a sympathy on an intense sorrow caused by the death. Confidence, condolence, compliment, complaint ಅಂದರೆ it is a condolence. ಕ್ವಶನ್ ನಂಬರ್ 99 to 100 ಅವ್ರು ಬೇಸ್ಡ್ ಆನ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಕೃಷ್ಣರಾಜ್ ಒಡೆಯರ್ ವಾಸ್ ಒನ್ ಆಫ್ ದ ಡ್ಯಾಶ್ ಕಿಂಗ್ಸ್ ಆಫ್ ಮೈಸೂರು. ಗ್ರೇಟ್ ಕಿಂಗ್, ಗ್ರೇಟೆಸ್ಟ್ ಕಿಂಗ್, ಗ್ರೇಟರ್ ಕಿಂಗ್, ಮೋಸ್ಟ್ ಗ್ರೇಟರ್ ಅಂದರೆ ಇಲ್ಲಿ ನಾ ಹೇಳಿದ್ದೆ ಸೂಪರ್ಲೇಟಿವ್ ಅಲ್ಲಿ ದ ಬಂದರೆ ನಾವು ಏನು ಯೂಸ್ ಮಾಡ್ತೀವಿ, EST ಮೋಸ್ಟ್ ಅಂದರೆ ಮೋಸ್ಟ್ ಯೂಸ್ ಮಾಡ್ತೀವಿ, ಬಟ್ ದ ಜೊತೆಗೆ ಲಾಸ್ಟಿಗೆ ESTನ ಯೂಸ್ ಮಾಡ್ತೀವಿ ಅಂದರೆ ಗ್ರೇಟೆಸ್ಟ್, ದ ಗ್ರೇಟೆಸ್ಟ್ ಅಂತ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಇಟ್ ಈಸ್ ಅ 2. ಕೃಷ್ಣರಾಜ್ ಒಡೆಯರ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ಸ್ ಆಫ್ ಮೈಸೂರು. ಜೈಪುರ್ ಇಸ್ ಡ್ಯಾಶ್ ದೆನ್ ಡೆಲ್ಲಿ, ಹಾಟ್, ಹಾಟರ್, ಹಾಟೆಸ್ಟ್, ನನ್ ಆಫ್ ದಿ ಅಬೋ ಅಂದರೆ ಇದು ಕಂಪ್ಯಾರೇಟಿವ್ ಅಲ್ಲಿದೆ. ದ್ಯಾನ್ ಬಂದಾಗ ನಾವು ಏನು ಯೂಸ್ ಮಾಡ್ತೀವಿ, ER. ದ ಬಂದಾಗ EST. ಪ್ರೀವಿಯಸ್ ಕ್ವಶನಲ್ಲಿ ದ ಬಂದಿತ್ತು, ಸೊ ಗ್ರೇಟೆಸ್ಟ್. ಇಲ್ಲಿ ಏನಿದೆ, ದ್ಯಾನ್ ಬಂದಿದೆ, ER ಅಂದರೆ ಹಾಟರ್. ಆಪ್ಷನ್ 2 ಇಸ್ ದ ಕರೆಕ್ಟ್. ಜೈಪುರ್ ಈಸ್ ಹಾಟರ್ ದ್ಯಾನ್ ಡೆಲ್ಲಿ. ಸೊ ದಿಸ್ ಈಸ್ ಆಲ್ ಅಬೌಟ್ 35 ಕ್ವಶನ್ಸ್ ಆಫ್ non-HK CTI ಕ್ವಶನ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.